ಕೈಬಿಡೇನು ಕೈಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಸಹ ನಾವು ನನಗಾಗಿ ಶುಭ ಸೂಚನೆಯನ್ನು ತೋರಿಸು ಈ ವಿಷಯದ ಕುರಿತು ಪ್ರಸಂಗಗಳನ್ನ ಕೇಳಿಸ್ಕೊಳ್ತೇವೆ. ಕರ್ತನ ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಿ. ಇಮ್ಮಾನುವೆಲ್, ದೇವರಾದ ನಾನೇ ನಿಮ್ಮ ಸಂಗಡ ಇರ್ತೀನಿ, ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಎಂಬುದಾಗಿ ದೇವರು ಹೇಳೋರಾಗಿದ್ದಾರೆ. ಸೊ ಗಿದ್ಯೋನನ ಹಾಗೆ, ದಾವಿದನ ಹಾಗೆ, ಸಂಸೋನನ ಹಾಗೆ ನೀವು ಗುರುತು ಕೇಳ್ತಾ ಇರೋದಾದ್ರೆ ನಿಮ್ಗೆ ಅದಕ್ಕಿಂತ ಒಂದು ದೊಡ್ಡ ಗುರುತು ಕೊಡ್ತಾ ಇದ್ದಾರೆ. ಅದೇನೆಂದ್ರೆ, ನಾನೇ ನಿಮ್ಮ ಸಂಗಡ ಇರ್ತೀನಿ, ನಾನೇ ನಿಮ್ಮ ಸಂಗಡ ಇರ್ತೀನಿ. ಯಾರು ಇರೋದು ಬೇಕಾಗಿಲ್ಲ. ಇವಾಗ ನೋಡಿ, ಕೆಲವರೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ, ಪಾಸ್ಟ್ರು ಕುರಿಯಗೆ ಹೋದ್ರು, ಬರೋವಾರ ಥೈಲ್ಯಾಂಡ್ಗೆ ಹೋಗ್ತಾ ಇದ್ದಾರೆ, ಸೊ ಹೀಗಾಗಿ ನೀನು ಆರಾಧನೆಗೆ ಬಡಬೇಡ ಅಂತ ಮಾತಾಡ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ತಗೊಳಪ್ಪ, ಏನು ಹೇಳ್ರಿ, ಪಾಸ್ಟ್ರು ಇದಕ್ಕೆ ಹೋಗೋರೆ, ತಿರ್ಗಾ ನೆಕ್ಸ್ಟ್ ಇಲ್ಲಿಗೆ ಹೋಗ್ತಾರೆ, ಆದ್ದರಿಂದ ಒಚ್ಚೆ ತವಡು ನೀವು ಈಗಡ್ರ. ಏನು ನಾನಾ ನಿನಗೆ ಪ್ರಾಣ ಕೊಟ್ಟಿದ್ದು, ನಾನಾ ನಿನಗೆ ರಕ್ತ ಸುರಿಸಿದ್ದು, ನನಗೇ ಯೇಸು ಬೇಕು, ನನಗೇ ಲೈಫ್ ಬೇಕು, ನನ್ನ ಜೀವಮಾನದಲ್ಲೇ ನನಗೆ ಸಂತೋಷ ಸಮಾಧಾನ, ನಾನೇ ಯೇಸು ಹಿಡಿದಿದ್ದೀನಿ, ನನ್ನನ್ನು ಯಾಕೆ ನೋಡ್ತಾ ಇದ್ದೀಯ ನೀನು? ಇದು ಕ್ರಿಸ್ತನ ಸಭೆ, ನಿನಗೆ ಜೀವ ಕೊಡೋರು ಕ್ರಿಸ್ತನು. ಪ್ರಿಯ ದೇವರ ಮಕ್ಕಳೇ, ಸೊ ಹೀಗಾಗಿ ನಾನು ಬರ್ತೀನೋ, ನಾನು ಇರ್ತೀನೋ, ನಾನು ಇರಲ್ವೋ, ನಾನು ಹೋಗ್ತೀನೋ, ಪ್ರಿಯ ದೇವರ ಮಕ್ಕಳೇ, ನಾವು ಎಲ್ಲರೂ ಸಹ ಯೇಸುವನ್ನ ಹಿಡಿಬೇಕು. ಯೇಸು ಇದ್ರೆ ನಿನ್ನ ಜೀವಮಾನದಲ್ಲಿ ನೋಡಿ, ಒಂದು ಧೈರ್ಯ ಇರ್ತದೆ, ಒಂದು ಸಮಾಧಾನ ಇರ್ತದೆ, ಒಂದು ನೆಮ್ಮದಿ ಇರ್ತದೆ. ಯವನಸ್ಥ ಮಕ್ಕಳು, ಚಿಕ್ಕವರು, ದೊಡ್ಡವರು, ದಯವಿಟ್ಟು ಯೇಸು ನೋಡಕ್ ಹೋಗ್ಬೇಕಪ್ಪ ಅಂತ ಓಡ್ ಬನ್ರಿ ಸಭೆಗೆ, ಅಲ್ವಾ? ಯೇಸ್ವಾಮಿ ನೋಡ್ಬೇಕಂತ ಓಡ್ ಬನ್ರಿ. ಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ, ಮಾರ್ಚ್ 1ನೇ ತಾರೀಕು ಎಲ್ರಿಗೂ ಯವನಸ್ಥರಿಗೆ ವಿಶೇಷವಾದ ಕೂಟ ಇರ್ತದೆ, ಕಡ್ಡಾಯವಾಗಿ ಬರಬೇಕು. ಒಂದೊಂದು ಪೇರೆಂಟ್ಸು ನನಗೆ ಚೆನ್ನಾಗಿ ಗೊತ್ತು. ಸೊ ಹೀಗಾಗಿ ಪೇರೆಂಟ್ಸ್ನ ಕೇಳ್ತೀನಿ, ಎಲ್ಲಿ ನಿನ್ನ ಮಗಳಲ್ಲಿ, ನಿನ್ನ ಮಗ ಎಲ್ಲಿ ಎಂಬುದಾಗಿ ಕೇಳ್ತೀನಿ. ಸೊ ಹೀಗಾಗಿ ಪಾಸ್ಟ್ರಿಗೆ ಗೊತ್ತಿಲ್ಲ ಬಿಡು, ನಮ್ಗೆ ಎಷ್ಟು ಮಕ್ಕಳಿದ್ದಾರೆ ಗೊತ್ತಿಲ್ಲ, ಪಾಸ್ಟ್ರಿಗೆ ಏನು ಹೆಸರು ಗೊತ್ತಿಲ್ಲ ಬಿಡು. ನಾಗರಾಜಿಗೆ ವೆಂಕಟೇಶ್ ಅಂತಾರೆ, ವೆಂಕಟೇಶ್ಗೆ ಇನ್ನೊಂದು ಹೇಳ್ತಾರೆ, ಮತ್ತೆ ಯಾರಿಗೆ ಇಲ್ಲಿ ಮುಂದೆ ಕೂತಿದ್ದಾರೆ, ಯಾರಪ್ಪ ನೀನು, ಜೋನ ತನಗೆ ದಿವ್ಯನಾಥನ್ ಅಂತಾರೆ. ಹಿಂಗೆ ಒಬ್ಬೊಬ್ರು ಹೆಸರು ತಂದೆ, ಅದು ಸುಮ್ಮನೆ ಹೇಳ್ತಾರದು ನಾನು ಗೊತ್ತಪ್ಪ, ನಿಮ್ಮ ಅಪ್ಪ ಹೆಸರು ಗೊತ್ತು ನನಗೆ, ರೈಟು. ಸೊ ಎಲ್ಲರೂ ಗಮನ ಇಡ್ರಿ. ಸೊ ಅಮ್ಮ, ನಿಮ್ಮ ಮಗಳು, ನಿಮ್ಮ ಮಗ ಕಳಿಸ್ಲೇಬೇಕು ನೀವು, ದೇವರಲ್ಲಿ ಅವರು ಬೆಳಿಬೇಕು. ಮಾತ್ರವಲ್ಲದೆ ಇವತ್ತು ಯಜಮಾನ ಯಾರೇ ಇರ್ಬೋದು ಫ್ಯಾಮಿಲಿಯಲ್ಲಿ, ನೀವು ಬನ್ರಿ. ಖಂಡಿತವಾಗಿ ನಿಮಗಾಗಿ ರಕ್ತ ಸುರಿಸಿರೋದು ಯೇಸು ಸ್ವಾಮಿ, ನಿಮಗಾಗಿ ಶಿಲುಬೆ ಮೇಲೆ ಗಾಯಗಳನ್ನ ಅನುಭವಿಸಿರೋದು ಯೇಸು ಸ್ವಾಮಿ, ನಿಮಗಾಗಿ ಸತ್ತು ಪುನರುತ್ಥಾನ ಹೊಂದಿರೋದು ಯೇಸು ಸ್ವಾಮಿ. ಸೊ ಲುಕ್ ಟು ಹಿಮ್, ಅವ್ರನ್ನ ಹಿಡಿರಿ. ಅವ್ರು ನಿಮ್ಮ ಜೊತೆ ಇದ್ರೆ ನೋಡಿ, ಇವರೆಲ್ಲ ಗುರುತು ಕೇಳಿದ್ದಕ್ಕಿಂತಲೂ ದೊಡ್ಡ ಗುರುತೇನೆ ಏಸಪ್ಪ ನಿನ್ನ ಜೊತೆ ಇರೋದು, ಯೇಸು ನಿನ್ನ ಜೊತೆ ಇರೋದು. ಅವರು ಮೊದಲೇ ವಾಗ್ದಾನ ಕೊಟ್ಬಿಟ್ಟಿದ್ದಾರೆ, ಏನು ಗೊತ್ತಾ? ಸತ್ಯವೇದದಲ್ಲಿ ಮೊದಲನೇ ವಾಗ್ದಾನನೇ ಹೊಸ ಒಡಂಬಡಿಕೆಯಲ್ಲಿ, ನಾನು ನಿನ್ನ ಸಂಗಡ ಇರ್ತೀನಿ, ಮರಿಯಳೆ ಭಯ ಪಡಬೇಡ, ನಾನು ನಿನ್ನ ಸಂಗಡ ಇದ್ದೀನಿ. ಮಾತ್ರವಲ್ಲದೆ ಮತ್ತೇನು ಬರೆದ ಸುವಾರ್ತೆ 28ನೇ ಕಡೇ ವಚನದಲ್ಲಿ ಏನು ಬರೆದಿದೆ ಅಂದರೆ, ನೋಡಿರಿ, ಯುಗದ ಸಮಾಪ್ತಿಯವರೆಗೂ ನಾನೇ ಎಲ್ಲ ದಿವಸ ನಿನ್ನ ಸಂಗಡ ಇರ್ತೀನಿ ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ. ಅವ್ರು ನಿನ್ನ ಸಂಗಡ ಇರ್ತಾರೆ, ಅವ್ರು ನಿನ್ನ ಸಂಗಡ ಇದ್ದಾರೆ, ಅವ್ರು ಗಟ್ಟಿಯಾಗಿಡ್ಕೊ. ಸರಿ, ಇನ್ನೊಬ್ಬನು ಕೇಳ್ತಾನೆ, ಏನ ಗುರುತು, ಯಾರು ನೋಡ್ರಿ, ಯಾರು? ದೇವ್ರು ನನ್ನ ಸಂಗಡ ಇದರಾ ಇಲ್ವೋ ಅಂತ ಒಂದು ಗುರುತು ಕೇಳ್ತಾನೆ. ಈಗ ಅವನ ಬಗ್ಗೆ ಇವತ್ತು ನಾವು ನೋಡಕ್ ಹೋಗೋದು, ಸರಿನಾ? ಎಲ್ಲರ ಅದಕ್ಕೆ ಎಕ್ಸಡಸ್ ಚಾಪ್ಟರ್ 4 1 to 9 ನಾವೆಲ್ಲರೂ ಈಗ ಒಟ್ಟಾಗಿ ಓದೋಣ. ಎಕ್ಸಡಸ್ ಚಾಪ್ಟರ್ 1 to 4 ಮೊದಲನೇದಾಗಿ ಓದೋಣ. ಓಕೆ, ಮೋಶೆಗೆ ದೇವರು ಕೊಟ್ಟಂತ 3 ಗುರುತುಗಳ ಅರ್ಥವನ್ನ ಇವತ್ತು ನಾನು ನಿಮಗೆ ತಿಳಿಸಕ್ ಹೋಗೋದು. ಇದು ನಿಜವಾದ ಅರ್ಥ ಏನು? ಮೋಶೆನೂ ಗುರುತು ಕೇಳ್ದ, ನಾನು ಹೇಳಿದೆ, ಗಿದ್ಯೋನ ಕೇಳ್ದ, ದಾವಿದ ಕೇಳ್ದ, ಸಂಸೋನ ಕೇಳ್ದ, ಈಗ ಮೋಶೆನೂ ಕೇಳಿದ್ದಾನೆ. ಆದರೆ ಅದರ ನಿಜವಾದ ಅರ್ಥ ಏನು ಎಂಬುದಾಗಿ ನಾವು ಇವಾಗ ನೋಡಕ್ ಹೋಗ್ತೇವೆ.
ಸರಿ, ಮೊದಲನೇ ಗುರುತನ್ನ ನಾವು ವಿಮೋಚನಾ ಕಾಂಡ 4ನೇ ಅಧ್ಯಾಯ 1-4 ವಚನ ಈಗ ಎಲ್ಲರೂ ಗಟ್ಟಿಯಾಗಿ ಓದ್ಬೇಕು. ಎಲ್ಲರೂ ಬೈಬಲ್ ತೆಗಿರಿ ನೋಡೋಣ. ಎಲ್ಲರೂ ಬೈಬಲ್ ತೆಗಿರಿ. ಎವ್ರಿಬಡಿ ಓಪನ್ ಯುವರ್ ಬೈಬಲ್ ಪ್ಲೀಸ್ ಚಿಲ್ಡ್ರನ್. ಯವನಸ್ತ್ರಮ ಎಲ್ಲರೂ ಬೈಬಲ್ ತೆಗಿರಿ. ನೋಡ್ರಿ, ನೀವು ಚಂದಮಾಮ ಓದಿದ್ರೆ ನಿಮಗೆ ಏನೋ ಒಂಥರ ಭಯ, ಆದರೆ ಬೈಬಲ್ ಓದಿದ್ರೆ ಏನೋ ಒಂಥರ ಧೈರ್ಯ ನಿಮಗೆ. ಸರಿನಾ? ಇಸ್ ಇಟ್ ನಾಟ್? ಯಾ, ಇಫ್ ಯು ರೀಡ್ ಬೈಬಲ್, ನಿಮಗೆ ಇಡ್ಲಿ ತಿನ್ನಕ್ಕಿಂತಲೂ, ಮಾತ್ರ ಒಳ್ಳೆ ಒಬ್ಬಟ್ಟು ತಿನ್ನಕ್ಕಿಂತಲೂ, ಮಾತ್ರ ಒಳ್ಳೆ ನೀವು ಮಟನ್ ತಿನ್ನಕ್ಕಿಂತಲೂ ಏನೋ ಒಂದು ಸಂತೋಷ. ಒಂದಿನ ಬೈಬಲ್ ಓದದೇ ಇರ್ರಿ ನೀವು, ಏನೋ ನಾನು ತಿನ್ನಲೇದು, ನನಗೇನೋ ಒಂಥರ ಖಾಲಿ ಅಂತಲೇ ನಿಮಗಿರುತ್ತೆ. ಅದರಿಂದ ಬೈಬಲ್ ನೀವು ಗಟ್ಟಿಯಾಗಿ ಓದಬೇಕು. ಓಕೆ, ರೀಡ್ ದ ಬೈಬಲ್ ಲೌಡ್ಲಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಎಲ್ಲರೂ ಇವಾಗ ಮೋಶೆ ಕೇಳಿದಂಥ 3 ಗುರುತುಗಳ ಅರ್ಥವನ್ನ ಇವತ್ತು ನಾವು ನೋಡಕ್ ಹೋಗ್ತೀವಿ. ನೀನು ಗುರುತು ಕೇಳ್ತಾ ಇದೀಯ ದೇವ್ರನ್ನ ಅಲ್ವಾ? ನೀನು ಗುರುತು ಕೇಳ್ತಾ ಇದೆಯಾ? ಭಯಪಡಬೇಡ, ನಿರಾಸನಾಗಬೇಡ. ದೇವರು ನಿನ್ಗೊಂದು ಗುರುತು ಕೊಟ್ಟೇ ಕೊಡ್ತಾರೆ. ಬಟ್ ಆದರೆ ಮೋಶೆ ಕೇಳಿದಂಥ 3 ಗುರುತುಗಳ ಅರ್ಥವನ್ನ ಒಂದೊಂದು ಗುರುತಾಗಿ ನಾವು ನೋಡೋಣ. ವಿಮೋಚನಾ ಕಾಂಡ 4:1-4, ಎಕ್ಸಡಸ್ 4:1-4 ಓದೋಣ ಇವಾಗ. ಓಕೆ. ಅದಕ್ಕೆ ಮೋಶೆ, ಚಿತಾಯಿಸು, ಅವರು ನನ್ನನ್ನು ನಂಬುವುದೇ ನನ್ನ ಮಾತಿಗೆ ಕಿವಿಗೊಡದೆ ಹೋದಾರು, ಯೆಹೋವನು ನಿನಗೆ ಕಾಣಿಸಿಕೊಂಡೇ ಇಲ್ಲವೆಂದು ಹೇಳಾರು ಎನ್ನಲು, ಯೆಹೋವನು ಅವನನ್ನು, ಅದೇನು ನಿನ್ನ ಕೈಯಲ್ಲಿರುವುದು ಎಂದು ಕೇಳಿದನು. ಅವನು, ಇದು ನಿನ್ನ ಕೋಲು ಎಂದನು. ಯೆಹೋವನು ಅವನಿಗೆ, ಅದನ್ನು ನೆಲದಲ್ಲಿ ಬೀಸಾಡು ಎಂದು ಹೇಳಿದನು. ನೆಲದಲ್ಲಿ ಬೀಸಾಡುತ್ತಲೇ ಅದು ಹಾವಾಯಿತು. ಮೋಶೆ ಅದಕ್ಕೆ ಭಯಪಟ್ಟು ಓಡಿಹೋದನು. ಯೆಹೋವನು ಅವನಿಗೆ, ನಿನ್ನ ಕೈ ಚಾಚಿ ಅದರ ಬಾಲವನ್ನು ಹಿಡಿ ಎಂದು ಹೇಳಿದನು. ಹಿಡಿದಾಗ ಅದು ಕೋಲಾಯಿತು. ಆಗ ಸರಿ, ಮೋಶೆಗೆ ದೇವರು ಹೇಳ್ತಾರೆ ಏನು ಗೊತ್ತಾ? ಮೋಶೆ, ಹೋಗಿ ನನ್ನ ಜನರನ್ನ ನೀನೇನು ಮಾಡಬೇಕು? ಫರೋಹನ ಅಧೀನತ್ವದಿಂದ ಬಿಡುಗಡೆ ಮಾಡಬೇಕು. ಆಗ ಮೋಶೆ ಕರೆಕ್ಟಾಗಿ ಅವನಿಗೆ ಮಾತಾಡೋಕೆ ಆಗ್ತಾ ಇರಲಿಲ್ಲ. ಅವನು ದೇವ್ರಿಗೆ ಹೇಳ್ತಾನೆ, ಸ್ವಾಮಿ ಪ್ಲೀಸ್ ಯಾರನ್ನಾರು ಕಳಿಸೋ, ನನ್ನ ಕೈನಲ್ಲಿ ಆಗಲ್ಲ. ನಿಮ್ಮಲ್ಲಿ ಎಷ್ಟೋ ಜನ ಆ ಥರ ಹೇಳ್ತಾ ಇದ್ದೀರ, ನನಗೆ ಇದು ಗೊತ್ತಿಲ್ಲ ಅದು ಗೊತ್ತಿಲ್ಲ, ದೇವರೇ ನನಗೆ ಇದಿಲ್ಲ ಅದಿಲ್ಲ ಅಂತ ನೀನು ಹೇಳ್ತಾ ಇದೆಯಾ. ಭಯಪಡಬೇಡ, ನಿನ್ನ ಕುಟುಂಬದವ್ರನ್ನ ರಕ್ಷಿಸೋಕ್ಕೆ ದೇವ್ರು ನಿನ್ನ ಜೊತೆ ಇದ್ದರೆ ಸಾಕು. ನೀನು ದೇವ್ರಿಗಾಗಿ ಏನಾದರೂ ಮಾಡಬೇಕಾದ್ರೆ ದೇವ್ರು ನಿನ್ನ ಜೊತೆ ಇದ್ದರೆ ಸಾಕು. ಅದಿದೆಯೋ ಇದಿದೆಯೋ ಏನೋ ಗೊತ್ತಿಲ್ಲ. ನನ್ನ ದೇವ್ರು ಕರೆದಾಗ ನಾನು ದೇವ್ರಿಗೆ ಹೇಳಿದೆ, ಸ್ವಾಮಿ ನಾನು ಶುದ್ಧ ತುಂಟ, ನಾನು ಕೈನಲ್ಲಿ ಏನೂ ಆಗಲ್ಲ ದೇವರೇ. ದೇವ್ರು ಹೇಳಿದ್ರು, ನಿನಗೇನಿದೆ ಅಂದರು. ನನಗೆ ಬಾಯಿ ಇದೆ ದೇವರೇ. ಸರಿ, ನೀನು ಬಾಯಿ ಕೊಡಪ್ಪ ಅಂದರು. ಬಾಯಿ ಕೊಟ್ಟೆ. ನೋಡಿ, ಪ್ರಸಂಗ ಮಾಡ್ತಾನೆ ಇದೆ. ನೀನೇನು ಕೊಡ್ತೀಯ ದೇವರಿಗೆ? ಸರಿ, ಮೋಶೆ ಹೇಳ್ತಾನೆ, ಜನ ಯಾರು ನನ್ನ ನಂಬಲ್ಲ, ನೋಬಡಿ ವಿಲ್ ಬಿಲೀವ್ ಮೀ, ಯಾರು ನನ್ನ ಟ್ರಸ್ಟ್ ಮಾಡಲ್ಲ, ನನ್ನ ದೇವ್ರು ಕಳಿಸಿದಾರಂತ ಯಾರು ನನ್ನ ನಂಬಲ್ಲ. ಅವಾಗ ದೇವ್ರು ಏನು ಹೇಳ್ತಾರೆ? ಮೋಶೆ, ನಿನ್ನ ಕೈನಲ್ಲಿ ಏನಿದೆ? ಕಮಾನ್ ಚಿಲ್ಡ್ರನ್, ಹಲೋ ವಾಚ್ ಪ್ಲೀಸ್ ಸಿ ಮೀ. ಓಕೆ, ಎಲ್ಲರೂ ಗಮನ ಇಡಿ. ಮೋಶೆ ದೇವ್ರು ಕೇಳ್ತಾರೆ, ಮೋಶೆ ನಿನ್ನ ಕೈನಲ್ಲಿ ಏನಿದೆ? ಸ್ವಾಮಿ, ಕೋಲಿದೆ. ದೇವ್ರು ಹೇಳ್ತಾರೆ, ಅದನ್ನು ಬಿಸಾಡು. ತಕ್ಷಣ ಅದೇನಾಗ್ಬಿಡುತ್ತೆ ಗೊತ್ತಾ? ಹಾವಾಗ್ಬಿಟ್ಟಾಗ ಮೋಶೆ ಓಡೋಗ್ತಾನೆ, ಭಯಪಟ್ಟು ಓಡೋಗ್ತಾನೆ. ದೇವ್ರು ಹೇಳ್ತಾರೆ, ಮೋಶೆ ತಿರ್ಗಾ ಅದರ ಬಾಲ ಇಡಿ. ಬಾಲ ಎಲ್ಲಿದೋ ಗೊತ್ತಿಲ್ಲ. ಸರಿನಾ? ರೈಟ್. ವೆರಿ ಡಿಫಿಕಲ್ಟ್. ಹಾವು ನೋಡಿದ್ರೆ ಎಷ್ಟೋ ಜನಕ್ಕೆ ಭಯ ಅಲ್ಲ, ಎಷ್ಟೋ ಜನ ಪೀಪಲ್ ಫಿಯರ್ ಅಲ್ವಾ? ಸೊ ಈಗ ಅವನೇನ್ ಮಾಡ್ತಾನೆ? ತಕ್ಷಣ ಹಿಂಗೆ ನೋಡ್ಬಿಟ್ಟು ಬಾಲ ಹಿಡಿತಾನೆ. ತಕ್ಷಣ ಅದೇನಾಗುತ್ತೆ? ಕೋಲಾಗುತ್ತೆ. ದೇವ್ರು ಹೇಳ್ತಾರೆ, ಈ ಗುರುತನ್ನ ನೀನು ತಗೊಂಡು ಇಸ್ರಾಯೇಲರ ಬಳಿಗೆ ಹೋಗು, ಅವ್ರು ನೀನು ನಂಬ್ತಾರೆ, ಫರೋಹನು ಭಯಪಡ್ತಾನೆ. ಏನು ಈ ಗುರುತಿನ ಅರ್ಥ ಎಂಬುದಾಗಿ ನಾವು ನೋಡಬೇಕಾದ್ರೆ, ಸೈತಾನಿಗೆ ನೀನು ಹೆದರಬಾರದು. ಮಂತ್ರತಂತ್ರಗಳಿಗೆ ದೊಡ್ಡವರು ಚಿಕ್ಕವರು ಹೆದರಬಾರದು. ಫರೋಹನ ಮುಂದೆ ಫರೋಹ ನಿನ್ನನ್ನು ಈ ಗುರುತು ನೋಡಿ ಅವನು ಭಯ ಪಡ್ತಾನೆ ಹೊರತು ನೀನು ಭಯ ಪಡಬಾರ್ದು. ನನಗೆ ಗೊತ್ತಿಲ್ಲ ಇವತ್ತು ಎಷ್ಟು ಜನ ಮಂತ್ರತಂತ್ರಗಳು ನೋಡಿ ಭಯ ಪಡ್ತಾ ಇದ್ದೀರಾ, ನಿಂಬೆ ಹಣ್ಣು ನೋಡಿ ಭಯ ಪಡ್ತಾ ಇದ್ದೀರಾ, ಅದ್ರ ಮೇಲೆ ಏನೋ ಕೆಂಪಗೆ ಹಾಕಿರ್ತಾರೆ ಅದನ್ನು ನೋಡಿ ಭಯ ಪಡ್ತಾ ಇದೆಯಾ, ಅಥವಾ ಅಯ್ಯೋ ಇದು ತುಳಿದು ಬಿಟ್ಟೆ ಅಂತ ಭಯ ಪಡ್ತಾ ಇದೆಯಾ? ಎಷ್ಟು ಜನ ಹಾವುಗಳನ್ನು ಚೇಳುಗಳನ್ನು ನೋಡಿ ಭಯ ಪಡ್ತಾ ಇದ್ದೀರಾ, ಅಥವಾ ಎಷ್ಟು ಜನ ರಾತ್ರಿ ಕತ್ತಲೆಯನ್ನು ನೋಡಿ ಭಯ ಪಡ್ತಾ ಇದ್ದೀರಾ? ಎಷ್ಟು ಜನ ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಗಿಡ ಮರಗಳನ್ನ ನೋಡಿ ಅಯ್ಯೋ ಏನಪ್ಪ ಇದು ರಾತ್ರಿನಲ್ಲಿ ಈ ಥರ ಕತ್ತಲೆ ಎಂಬುದಾಗಿ ಭಯ ಪಡ್ತಾ ಇದ್ದೀರಾ? ದೇವರು ಹೇಳ್ತಾ ಇದ್ದಾರೆ ಮೋಶೆಗೆ, ಮೋಶೆ ಆ ಹಾವನ್ನ ನೋಡಿ ಭಯ ಪಡಬೇಡ, ಓಡೋಗ್ಬೇಡ. ಹೇಳ್ತೀನಿ ಕೇಳ್ರಿ, ಎಷ್ಟೋ ಜನಕ್ಕೆ ಇಲ್ಲಿ ಈ ಸಭೆನಲ್ಲಿ ಭಯ ಇದೆ. ನೀವು ಹೇಳದೇ ಇರ್ಬೋದು, ನೀವು ಕೈ ಎತ್ತೋದು ಬೇಡ. ಯು ಆರ್ ಫಿಯರಿಂಗ್. ಯಾಕೆ ಗೊತ್ತಾ? ಯಾರಿಗೆ ಭಯ ಇರುತ್ತೆ, ಸೈತಾನ್ ಮಂತ್ರತಂತ್ರ ನೋಡಿ ಯಾರಿಗೆ ಭಯ ಇರ್ತದಂದ್ರೆ, ಯಾರಲ್ಲಿ ಪಾಪ ಇರ್ತದೋ ಅವರಿಗೆ ಭಯ ಇರ್ತದೆ. ಸಿಂಪಲ್. ಪ್ರಿಯ ದೇವರ ಮಕ್ಕಳೇ, ನಾನು ನಂಬ್ತೇನೆ
ನಿಮ್ಮ ಜೀವಿತದಲ್ಲಿ ಏನೋ ಒಂದು ಗುರುತನ್ನ ನೀವು ಕೇಳ್ತಾ ಇರ್ಬೋದು. ಅದು ಬಿಸ್ನೆಸ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಸೇವೆ ಆಗಿರ್ಬೋದು, ನಿಮ್ಮ ಕುಟುಂಬ ಇರ್ಬೋದು, ಅಥವಾ ಮನೆ ತೆಗೆದುಕೊಳ್ಳೋದಿರ್ಬೋದು, ಮನೆ ಕಟ್ಟೋದಿರ್ಬೋದು, ಅಥವಾ ಮಕ್ಕಳ ಬಗ್ಗೆ ಇರ್ಬೋದು. ಖಂಡಿತವಾಗಿ ನೀವು ಶುಭ ಸೂಚನೆ ಕೇಳೋದಾದ್ರೆ ಖಂಡಿತವಾಗಿ ದೇವರು ನಿಮಗೆ ಶುಭ ಸೂಚನೆ ಕೊಡ್ತಾರೆ. ಅದರಲ್ಲಿ ಬಹು ಪ್ರಾಮುಖ್ಯವಾದ ಶುಭ ಸೂಚನೆ, ದೇವರೇ ನಿಮ್ಮ ಸಂಗಡ ಇದ್ದಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಈಗ ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ದಾವೀದನು ನನಗೆ ಶುಭ ಸೂಚನೆ ತೋರಿಸಿ ಎಂಬುದಾಗಿ ಹೇಳಿದಾಗೆ ನಿನ್ನ ಮಕ್ಕಳಿಗೆ ಒಂದು ದೊಡ್ಡ ಶುಭ ಸೂಚನೆ ನೀನು ಕೊಟ್ಟಿದ್ಯಪ್ಪ. ಇಮ್ಯಾನ್ಯುವಲ್ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ. ದೇವರೇ, ಯಾರ್ಯಾರು ನಿನ್ನನ್ನು ಗುರುತನ್ನ ಕೇಳ್ತಾ ಇದ್ದಾರೋ ಅವರಿಗೆ ನೀನು ಅವ್ರ ಸಂಗಡ ಇದ್ದೆ ಎಂಬುದಾಗಿ ಅವರಿಗೆ ಧೈರ್ಯಪಡಿಸಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿ
ಬಾಹು ಕಷ್ಟ ಬಾರುತ್ತಿದ್ದರು ಭಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ಬಿಡಲಾರ ಸ್ವಾಮಿ ನನ್ನ ಕೈ ಬಿಡಲು ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ತಾ ಹೇಳಿದನಲ್ಲ